ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ವ್ಲಾಗ್ ತಮ್ನೇಲ್ ನೋಡ್ತಿದ್ದಂಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು ಪ್ರೆಗ್ನೆನ್ಸಿ ರಿವೀಲ್ ಅಂತ. ಸೊ ಎಸ್, ಐ ಆಮ್ ಪ್ರೆಗ್ನೆಂಟ್. ಸೊ ನನಗೆ ಎಷ್ಟು ತಿಂಗಳು, ಯಾವ ಹಾಸ್ಪಿಟಲಿಗೆ ತೋರಿಸ್ತಿದ್ದೀನಿ ಅಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಎಸ್, ಐ ಆಮ್ ಪ್ರೆಗ್ನೆಂಟ್. ಸೊ ನನಗೆ ಇವಾಗ 7 ಮಂತ್ ರನ್ನಿಂಗಲ್ಲಿದೆ. ಸೊ ಅನ್ಕೋಬೋದು ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತ. ಸೊ ಎಸ್, ಪ್ರೆಗ್ನೆಂಟ್ಗಳು ಎಲ್ಲರೂ ಒಂದೇ ಥರ ಇರಲ್ಲ. ಅಂದರೆ ಒಬ್ಬೊಬ್ಬರು ಪ್ರೆಗ್ನೆನ್ಸಿ ಜರ್ನಿ ಎಂಜಾಯ್ ಮಾಡೋರು ಇದ್ದಾರೆ, ಪ್ರೆಗ್ನೆಂಟ್ ಆದಾಗ ಒಬ್ಬೊಬ್ಬರು ವೀಕ್ ಆಗೋರು ಇದ್ದಾರೆ. ಸೊ ಅದರಲ್ಲಿ ನಾನು ತುಂಬಾ ವೀಕ್ ಆದೆ. ಅಂದರೆ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿಗೆ ನಾನು ಕಂಪೇರ್ ಮಾಡಿಕೊಂಡ್ರೆ ಈ ಪ್ರೆಗ್ನೆನ್ಸಿ ತುಂಬಾ ನನಗೆ ಕಷ್ಟಪಟ್ಟಿದ್ದೀನಿ ನಾನು. ಅಂದರೆ ಏನೋ ಅದರಲ್ಲಿ ವಾಮಿಟಿಂಗ್ ಇತ್ತು, ಅಂದರೆ ಇಷ್ಟಿರಲಿಲ್ಲ. ಒಂದು 3 ಮಂತ್ಸ್ ಒಳಗಡೆ ನನಗೆ ಸ್ಟಾಪ್ ಆಯಿತು. ಅಂದರೆ ಎಲ್ಲೋ ಒಂದೊಂದು ದಿನ ವಾಮಿಟ್ ಆಗ್ತಿದ್ದು. ಈ ಪ್ರೆಗ್ನೆನ್ಸಿ ನನಗೆ 5 ಮಂತ್ಸ್ ತನಕ ವಾಮಿಟಿಂಗ್ ಆಗಿದೆ. ಸೊ ಅದರಲ್ಲಿ ಚೆನ್ನಾಗಿ ತಿಂತಿದ್ದೆ ನಾನು, ವಾಮಿಟ್ ಆದ್ರೂ ಕೂಡ ಚೆನ್ನಾಗಿ ತಿಂತಿದ್ದೆ. ಈ ಪ್ರೆಗ್ನೆನ್ಸಿ ಮಾತ್ರ ತುಂಬಾ ವೀಕ್ ಆದೆ. ಯಾವಾಗಲೂ ಮಲಗು ಸುಮ್ಮನೆ ಮಲಗಿರೋದೇ ಆಯಿತು ಈ ಪ್ರೆಗ್ನೆನ್ಸಿಲಿ ನಾನು. ಆ್ಯಂಡ್ ನನ್ನ ಮಗಳಿಗೂ ಕೂಡ ನಾನು ಟೈಮ್ ಕೊಡೋಕ್ಕಾಗಿಲ್ಲ. ಅದು ತುಂಬಾ ಬೇಜಾರು, ಅವಳನ್ನ ಎತ್ಕೊಳ್ಳೋಂಗಿಲ್ಲ. ಸೊ ಈ ಪ್ರೆಗ್ನೆನ್ಸಿಲಿ ನಾನು ತುಂಬಾ ವೀಕ್ ಆದೆ. ಅಂದರೆ ತುಂಬಾ ಹೆಲ್ತ್ ಅಪ್ಸೆಟ್ ಆಯಿತು. ಮೀನ್ಸ್ ನನಗೆ HP ಕಡಿಮೆ ಆಯಿತು. ಆ್ಯಂಡ್ ತುಂಬಾ ವೀಕ್ ಆದೆ ನಾನು. ತುಂಬಾ ಸುಸ್ತಿತ್ತು. ಫಸ್ಟ್ 1.5 ಮಂತ್ ತನಕ ಏನಿರಲಿಲ್ಲ, ಚೆನ್ನಾಗೇ ಇದ್ದೆ. ಮತ್ತು 2 ಮಂತ್ಸ್ ಹತ್ತಿರ ಬರ್ತಿದ್ದಂಗೆ ನನಗೆ ತುಂಬಾ ಸುಸ್ತು, ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ನನಗೆ 5 ಮಂತ್ಸ್ ತನಕ ನನಗೆ ವಾಮಿಟಿಂಗ್ ಇತ್ತು, ತುಂಬಾ ವಾಮಿಟ್ ಇತ್ತು, ಸುಸ್ತು, ಮತ್ತು HP ಕೂಡ ತುಂಬಾ ಕಡಿಮೆ ಆಯಿತು. ಸೊ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬಾ ಡಿಫಿಕಲ್ಟ್ ಜರ್ನಿ ಅಂತ ಹೇಳ್ಬೋದು. ಸೊ ತುಂಬಾ ನಾನು ವೀಕ್ ಆಗಿಬಿಟ್ಟಿದ್ದೆ ಇದರಲ್ಲಿ. ಇವಾಗ ನನಗೆ 7 ಮಂತ್ಸ್, ಇವಾಗ ಸ್ವಲ್ಪ ಪರವಾಗಿಲ್ಲ. ನಾನು ತೋರಿಸೋದು ನಂಜನಗೂಡು ಹಾಸ್ಪಿಟಲಲ್ಲಿ, IDL ಅಂತ ಹೇಳಿ. 1.5 ಮಂತಿಂದ ವಾಮಿಟ್ ಸ್ಟಾರ್ಟ್ ಆಗಿದ್ದು. 5 ಮಂತ್ಸ್ ತನಕ ಕಂಟಿನ್ಯೂಸ್ ವಾಮಿಟಿಂಗ್ ಇತ್ತು. ಏನು ತಿನ್ನೋದಕ್ಕೂ ಆಗ್ತಿರಲಿಲ್ಲ, ಊಟನೇ ಸರಿಯಾಗಿ ತಿಂದಿಲ್ಲ ನಾನು. ಅಂದರೆ ರೈಸ್ ಐಟಮ್ ಟಚ್ಚೇ ಮಾಡಿಲ್ಲ. ಸೊ ನನಗೆ ರೊಟ್ಟಿ, ದೋಸೆ, ಚಪಾತಿನೂ ತಿಂದಿಲ್ಲ. ರೊಟ್ಟಿ, ದೋಸೆ, ಉಪ್ಪಿಟ್ಟು, ಇಡ್ಲಿ, ಈ ಥರ. ಅನ್ನ, ರೈಸ್ ಐಟಮ್ ಮಾತ್ರ ಟಚ್ಚೇ ಮಾಡ್ತಿರ್ಲಿಲ್ಲ. ಅಂದರೆ ಬಾತ್, ನಾರ್ಮಲ್ ಬಾತ್ ಆಗಿರ್ಬೋದು ಅಥವಾ ಬೇಳೆ ಬಾತ್ ಆಗಿರ್ಬೋದು. ಸೊ ಅದನ್ನೇನು ನಾನು ತಿಂತಾನೇ ಇರಲಿಲ್ಲ. ಯಾಕಂದರೆ ಅಲ್ಲಿಗೆ ಪೌಡರೆಲ್ಲ ಹಾಕಿ, ಅಂದರೆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತೀವಲ್ಲ. ಸೊ ಹಾಗಾಗಿ ಅದರದ್ದು ಸ್ಮೆಲ್ಲೇ ಆಗ್ತಿರ್ಲಿಲ್ಲ. ವಿಸಿಲ್ ಆಗ್ತಿದ್ದಂಗೆ ಬಾತ್ ಮತ್ತು ರೈಸ್ ವಿಸಿಲ್ ಆಗ್ತಿದ್ದಂಗೆ ನನಗೆ ವಾಮಿಟಿಂಗ್ ಬರೋದು. ತುಂಬ ಸರಿ ವಾಮಿಟೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾವು ಹಾಸ್ಪಿಟಲಿಗೆ ಹೋದ್ವಿ. ಅಂದರೆ 1.5 ಮಂತಿಗೆ ಹೋಗಿದ್ದು. ಸೊ ಅಲ್ಲಿ ತನಕ ಚೆನ್ನಾಗೇ ಇದ್ದೆ. ಹೋದ ತಕ್ಷಣ ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ರು, ಓಕೆ ಫೈನ್ ಅಂತ ಹೇಳಿದ್ರು. ಆವಾಗಲೇ ನನಗೆ ಬೆಡ್ ರೆಸ್ಟ್ ಹೇಳಿಬಿಟ್ರು. ಅವಾಗ ಪಾಪುದು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಾನು ಅವಾಗ ಚೆನ್ನಾಗೇ ಇದ್ದೆ 1.5 ಮಂತಲ್ಲಿ. ಆ್ಯಂಡ್ ಓಕೆ ಅಂತ ಹೇಳಿ ಸ್ಕ್ಯಾನಿಂಗ್ ಎಲ್ಲ ಆಯಿತು. ನನಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋದಕ್ಕೆ ಹೇಳಿದ್ರು. ಸೊ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ಬ್ಲಡ್ ನನಗೆ 8.5, ಜಸ್ಟ್ 8.5 ಇದ್ದಿದ್ದು ಬ್ಲಡ್ಡು ನನಗೆ. ಸೊ ತುಂಬಾ ಕಡಿಮೆ ಆಯಿತು. ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಐರನ್ ಟ್ಯಾಬ್ಲೆಟ್ ಮತ್ತು ನನಗೆ ಸಿರಪ್ಗಳು ಮತ್ತು ಫ್ರೂಟ್ಸ್ಗಳು ತಿನ್ನಿ, ಹಣ್ಣು ತರಕಾರಿ ಸೊಪ್ಪು ಎಲ್ಲ ತಿನ್ನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ, ಸರಿ ತಿನ್ನೋಣ ಅಂತ ಹೇಳಿ, ನೋಡೋಣ, ತಿನ್ನೋಣ, ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನನಗೆ 1.5 ಮಂತ್ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಬಂದಾದಮೇಲೆ, ಅಂದರೆ 2 ಮಂತ್ಸ್ ಹತ್ತಿರ ಆದಮೇಲೆ ನನಗೆ ತುಂಬಾ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಸುಸ್ತು, ಅದರಲ್ಲಿ ಬ್ಲಡ್ ಬೇರೆ ಕಡಿಮೆ ಇತ್ತಲ್ಲ, HP ಬೇರೆ ಕಡಿಮೆ ಇತ್ತಲ್ಲ. ಸೊ ಹಾಗಾಗಿ ತುಂಬಾ ಸುಸ್ತು, ತಲೆ ಸುತ್ತು, ಸುಮ್ಮನೆ ಮಲ್ಕೊಂಡೇ ಇದ್ದೆ ನಾನು. ಯಾವಾಗಲೂ ಮಲ್ಕೊಂಡೇ ಇರ್ತಿದ್ದೆ ನಾನು. ಎತ್ತಿದ್ರೆ ತಲೆ ಸುತ್ತೋದು, ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ. ಹಾಗೇ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೆ ನಾನು. ತುಂಬಾ ವೀಕ್ ಆಗಿಬಿಟ್ಟಿದ್ದೆ. ಸೊ ನನ್ನ ಮಗಳಿಗೂ ನಾನು ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ತುಂಬಾ ಬೇಜಾರಾಯಿತು. ಸೊ ಹಸ್ಬೆಂಡ್ ಊರಲ್ಲಿದ್ದು, ನೆಕ್ಸ್ಟ್ ನಮ್ಮಮ್ಮ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರು ನನ್ನ. ಸೊ ಇಲ್ಲಿಗೆ ಬಂದುಬಿಡು, ಬೇಡ ಅಲ್ಲಿ ಪಾಪುನೂ ಅಲ್ಲಿ ನಮ್ಮ ಅತ್ತೆ ಇದ್ದಾರೆ, ಎಲ್ಲನೂ ಮಾಡ್ಕೊತಿದ್ರು. ಬಟ್ ಪಾಪು ಊಟ ಮಾಡಿಸ್ಬೇಕಾದ್ರು, ಸ್ನಾನ ಮಾಡಿಸ್ಬೇಕಾದ್ರೂ ನಾನೇ ಬೇಕಿರ್ತಿತ್ತು.
ಆಗಿತ್ತು. ಸೊ ಹಾಗಾಗಿ ನಮ್ಮಮ್ಮ ರಿಸ್ಕ್ ಆಗುತ್ತೆ ನಿನಗೆ ಬೇಡ ಅಂತ ಹೇಳಿ ಇಲ್ಲೇ ಕರೆಸ್ಕೊಂಡ್ರು. ಇವಾಗ ನನಗೆ 7 ಮಂತ್ಸ್, ಆವಾಗಿಂದನೂ ಇಲ್ಲೇ ಇದ್ದೀನಿ. ಹೋದರೂ 1 ವೀಕ್ ಇರ್ತಿದ್ದೆ, ಒಂದು 15 ಡೇಸ್ ಹತ್ತಿರ ಇರೋಣ ಅಂತ ಹೋದರೆ ಮತ್ತೆ ಹುಷಾರಾಗಿ ಬಂದುಬಿಡ್ತಿದ್ದೆ. ಸೊ ಅದಕ್ಕೆ ನಮ್ಮಮ್ಮ ಇಲ್ಲೇ ಇರೋ ಅಂತ ಇಲ್ಲೇ ಇರಿಸ್ಕೊಂಡ್ರು. ಸೊ ಇಲ್ಲೇ ಇದ್ದೀನಿ. ಯಾವಾಗಲೂ ಮಲಗು ಸುಮ್ಮನೆ ಮಲಗಿರೋದೇ ಆಯಿತು ಈ ಪ್ರೆಗ್ನೆನ್ಸಿಲಿ ನಾನು. ಆ್ಯಂಡ್ ನನ್ನ ಮಗಳಿಗೂ ಕೂಡ ನಾನು ಟೈಮ್ ಕೊಡೋಕ್ಕಾಗಿಲ್ಲ. ಅದು ತುಂಬಾ ಬೇಜಾರು. ಅವಳನ್ನ ಎತ್ಕೊಳ್ಳೋಂಗಿಲ್ಲ, ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿಬಿಟ್ಟಿದ್ರು ಡಾಕ್ಟರು. ಸೊ ಹಾಗಾಗಿ ಭಯ ಪಟ್ಕೊಂಡು ಅವಳನ್ನ ಎತ್ಕೊಂಡೇ ಇಲ್ಲ ನಾನು. ಇವಾಗಲೂ ತುಂಬ ಭಯ, ತುಂಬ ಬೇಜಾರಾಗುತ್ತೆ ಅವಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ. ಸೊ ಹಾಗೂ ಅವಳು ತುಂಬ ಕೇರ್ ಮಾಡ್ತಿದ್ಳು. ನಾನು ವಾಮಿಟ್ ಮಾಡೋಕ್ಕೋದ್ರೆ ಅಮ್ಮ ಅಮ್ಮ ಅಂತ ನನ್ನ ಜೊತೆಗೆ ಬರೋದು. ಅಮ್ಮ ತುಂಬಾ ಅಂದರೆ ನಮ್ಮಮ್ಮ ನನಗೆ ಎಳ್ನೀರು ಕೊಟ್ಟರೆ ಬಂದು ಕುಡಿಸೋದು, ಊಟ ಮಾಡಮ್ಮ, ತಿಂಡಿ ತಿನ್ನಮ್ಮ ಅಂತ ಹೇಳೋದು. ತುಂಬಾ ಕೇರ್ ಮಾಡ್ತಿದ್ಳು ನನ್ನ ಮಗಳು. ಅದು ಅವಳು ನೋಡಿದ್ರೆ ತುಂಬಾ ಬೇಜಾರಾಗ್ತಿತ್ತು, ಇವಳು ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ ನಾನು ಅಂತ ಹೇಳಿ. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ಇವಾಗ ನಾನು ಚೆನ್ನಾಗಿದ್ದೀನಿ. ಸೊ ಅವಳಿಗೂ ಟೈಮ್ ಕೊಡ್ತಾ ಅವಳ ಜೊತೆನೂ ಚೆನ್ನಾಗಿ ಸ್ವಲ್ಪ ಅವಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಾ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಇವಾಗ ಸ್ವಲ್ಪ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಹಾಸ್ಪಿಟಲ್ ಒಬ್ಬರು ಸಜೆಷನ್ ಮಾಡಿದ್ರು, ಅಂದರೆ ಬೀಟ್ರೂಟ್ ಜ್ಯೂಸ್ ಕುಡೀರಿ ನೀವು. ನಮ್ಮಮ್ಮನಿಗೆ ಹೇಳಿದ್ರು ಬೀಟ್ರೂಟ್ ಜ್ಯೂಸ್ ಕುಡಿಸಿ, 2 ಟೈಮ್ಸ್ ಕುಡಿಸಿ ನೀವು ಆಂಟಿ, ನಿಮಗೆ ಗೊತ್ತಾಗುತ್ತೆ ಬ್ಲಡ್ಡು ಇಮ್ಮಿಡಿಯೇಟ್ಲಿ ಇಂಪ್ರೂವ್ ಆಗುತ್ತೆ, 1 ವೀಕೆಲ್ಲ ಇಂಪ್ರೂವ್ ಆಗುತ್ತೆ. ಆಮೇಲೆ ನೀವು ಬೇಕಿದ್ದರೆ ಬ್ಲಡ್ ಹಾಕ್ಸಿ ನಿಮ್ಮ ಮಗಳಿಗೆ ಅಂತ ಹೇಳಿದ್ರು. ಸೊ ನಾವು ಓಕೆ ಎಲ್ಲ ತಿನ್ನಿ ಅದು ಕುಡೀರಿ ಅಂತ ಹೇಳೋದು ಕಾಮನ್, ಇರಲಿ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ 2 ದಿನ ಕಣ್ಣು ಮುಚ್ಕೊಂಡು ಕುಡಿದೆ. ಅಂದರೆ ನಮ್ಮಮ್ಮ ಮಾಡಿಕೊಟ್ರು. ಬೀಟ್ರೂಟ್ ಮತ್ತು ಕ್ಯಾರೆಟ್ ಮತ್ತು ಆ್ಯಪಲ್ 3 ಹಾಕಿ ಮಿಕ್ಸಿಲಿ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು. ಅಂದರೆ ಅಲ್ಲಿಗೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು, ಅಥವಾ ಹಂಗೇ ಅದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಹಂಗೇ ಗ್ರೈಂಡ್ ಮಾಡಿಕೊಂಡು ಅದನ್ನು ಜಾಲರಿಲಿ ಸೋಸಿಬಿಟ್ಟು ಅಮ್ಮ ನನಗೆ ಕುಡಿಯೋದಕ್ಕೆ ಕೊಟ್ಟರು ಜ್ಯೂಸ್ ಮಾಡಿಬಿಟ್ಟು. ಸೊ 2 ಟೈಮ್ಸ್ ಕುಡಿದೆ ನಾನು. ಒಂದಿನ ಬೆಲ್ಲ ಹಾಕ್ಸ್ಕೊಂಡೆ, ಒಂದಿನ ಸಕ್ಕರೆ ಹಾಕ್ಸ್ಕೊಂಡೆ, ಮಾಡಿಕೊಟ್ರು ಅಮ್ಮ. ಸೊ ಕುಡಿದೆ. ವಿತಿನ್ 1 ವೀಕಲ್ಲಿ ನನಗೆ ಬ್ಲಡ್ ಇಂಪ್ರೂವ್ ಆಯಿತು. ಜಸ್ಟ್ 2 ಟೈಮ್ಸ್ ನಾನು ಬೀಟ್ರೂಟ್ ಜ್ಯೂಸ್ ಕುಡಿದೆ ಅಂತ ಹೇಳಿ ಇನ್ನೂ 9.5 ಆಯಿತು. ಇವಾಗ ಪರವಾಗಿಲ್ಲ ಅಂತ ಹೇಳ್ಬೋದು. ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ತಿನ್ಕೊಂಡಿದ್ದೀನಿ. ಕಷ್ಟನೋ ಸುಖನೋ ಇನ್ನೇನೋ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಲ್ಲ. ನನ್ನ ಹೆಲ್ತ್ ನನಗೆ ಮುಖ್ಯ, ನನ್ನ ಹೆಲ್ತ್ ಜೊತೆ ನನ್ನ ಪಾಪು. ಸೊ ಹಾಗಾಗಿ ಕಷ್ಟನೋ ಸುಖನೋ ತಿಂದ್ಕೊಂಡು ನಮ್ಮಮ್ಮ ಸೊಪ್ಪುದು ಸಾಂಬಾರುಗಳೇ ಜಾಸ್ತಿ ಮತ್ತು ತರಕಾರಿ ಪಲ್ಯ ಈ ಥರ ಐಟಮ್ಸ್ನ ಮಾಡಿಕೊಡ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಸೊ ತಿಂತಿದ್ದೀನಿ. ಸೊ ಈ ರೀತಿ ಇತ್ತು ನನ್ನ ಪ್ರೆಗ್ನೆನ್ಸಿ ಡಿಫಿಕಲ್ಟ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಇವಾಗ 7 ಮಂತ್ಸ್ ರನ್ನಿಂಗ್. ನಾನು ಹಾಸ್ಪಿಟಲ್ಗೆ ಹೋಗಿದ್ದೆಲ್ಲ ಕ್ಲಿಪ್ಪಿಂಗ್ಸು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಂದು ಪ್ರೆಗ್ನೆನ್ಸಿ ವ್ಲಾಗ್ಗಳು ಬರ್ತಿರುತ್ತೆ ನೋಡಿ. ಆ್ಯಂಡ್ ನನ್ನದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅನಾಮಲಿ ಸ್ಕ್ಯಾನಿಂಗು, NT ಸ್ಕ್ಯಾನಿಂಗು ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಫಸ್ಟ್ ಸ್ಕ್ಯಾನಿಂಗು, ಪ್ರತಿಯೊಂದು ಸ್ಕ್ಯಾನಿಂಗ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ನನಗೆ 20th ಅಂದರೆ ಇವಾಗ ಜುಲೈ 20th ನನಗೆ 7 ಕೂಡ ಕಂಪ್ಲೀಟ್ ಆಗುತ್ತೆ, 7 ಮಂತ್ ಕೂಡ ಕಂಪ್ಲೀಟ್ ಆಗುತ್ತೆ ಜುಲೈ 20th. ಸೊ ಆವಾಗ ಗ್ರೋತ್ ಸ್ಕ್ಯಾನ್ ಇದೆ. ಸೊ 8 ರನ್ನಿಂಗ್ ಅಲ್ವಾ, 7 ಕಂಪ್ಲೀಟಾಗಿ 8 ಬೀಳುತ್ತಲ್ಲ, ಗ್ರೋತ್ ಸ್ಕ್ಯಾನಿಂಗ್ ಇದೆ, ಬೇಬಿಯ ಗ್ರೋತ್ ಸ್ಕ್ಯಾನಿಂಗು. ಸೊ ಆ ವ್ಲಾಗು ಮತ್ತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನನ್ನದು ಪ್ರೆಗ್ನೆನ್ಸಿ ವ್ಲಾಗ್ಗಳೇ ಬರ್ತಿರುತ್ತೆ. ನೆಕ್ಸ್ಟು ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟು ನಾನು ಪ್ರೆಗ್ನೆನ್ಸಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.